ನಗುಮುಖದ ವ್ಯಕ್ತಿತ್ವ, ತಾಳ್ಮೆಯಿಂದ ಸಮಸ್ಯೆಗಳನ್ನಾಲಿಸುವ ಮಹಾನ್ ಗುಣ, ಎಲ್ಲರೊಳಗೊಂದಾಗುವಂತಹ ಸಾಮಾನ್ಯ, ಸಾಮಾಜಿಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ಸಾಧನೆಯ ಶಿಖರವನ್ನೇರುತ್ತಿರುವ, ಉದ್ದಿಮೆ ಕ್ಷೇತ್ರದಲ್ಲಿ ಒಂದಾದ ಮೇಲೊಂದು ಹೊಸ ಹೊಸ ಮಜಲುಗಳನ್ನು ದಾಟುತ್ತಾ ಗೆಲುವನ್ನು ಸಾಧಿಸುತ್ತಿರುವ ಅಪರೂಪದ ವ್ಯಕ್ತಿತ್ವ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ. ಪುತ್ತೂರಿನ ಕೋಡಿಂಬಾಡಿಯಲ್ಲಿ ಜನಿಸಿ ಕಾಲೇಜು ಶಿಕ್ಷಣ ಮುಗಿಸಿ ಉದ್ದಿಮೆ ರಂಗಕ್ಕಿಳಿದು ಯಶಸ್ಸಿನ ಮೇಲೆ ಯಶಸ್ಸನ್ನು ಕಾಣುತ್ತಾ ಬಂದ ಅಶೋಕ್ ರೈ ಅವರ ಬಾಲ್ಯ, ಶಿಕ್ಷಣ ಎಲ್ಲವೂ ಊರಲ್ಲೇ ನಡೆದು ಹಳ್ಳಿ ಜೀವನದ ಅರಿವನ್ನು, ಅದರ ಅನುಭವವನ್ನು ತಮ್ಮಲ್ಲಿ ಅವರು ಸಹಜವಾಗಿಯೇ ಕರಗತವಾಗಿಸಿರುವುದು ಅವರ ಪ್ರತಿಯೊಂದು ಗುಣನಡತೆಯಲ್ಲಿ ಮಿಳಿತವಾಗಿರುವುದು ಕಂಡುಬರುತ್ತದೆ. ನನ್ನ ತಂದೆ ಪ್ರಾಧ್ಯಾಪಕರಾಗಿ ನಿವೃತ್ತಿ ಹೊಂದಿದವರು. ಅದೇ ರೀತಿ ನಾವು ಬಾಲ್ಯದಲ್ಲಿ ಒಂದು ಚಿಕ್ಕ ಮನೆಯಲ್ಲಿ ವಾಸ ಮಾಡ್ತಾ ಇದ್ದವರು. ಆನಂತರ ತಂದೆಯ ಇದರಲ್ಲಿ ಒಂದು ಮನೆ ಕಟ್ಟಿ, ಸ್ವಲ್ಪ ದೊಡ್ಡದ ಒಂದು ಮನೆ ಕಟ್ಟಿ ಅದರಲ್ಲಿ ವಾಸ ಮಾಡಿ, ಅದರ ನಂತರ ಇವಾಗ ಈ ಮನೆಯಲ್ಲಿ ವಾಸವಾಗಿದ್ದೇವೆ. ಅಂದರೆ ಒಬ್ಬ ಕಡು ಕೃಷಿಕ ಕುಟುಂಬದಲ್ಲಿಯೂ ಕಡು ಬಡತನದ ಜೀವನವನ್ನು ನಾವು ಸಾಗಿಸಿದ್ದೇವೆ. ಅದರಲ್ಲಿ ಆನಂತರ ಹಂತ ಹಂತವಾಗಿ ಬೆಳೆದು ಜೀವನದಲ್ಲಿ ಬಹುಶಃ ನಾನು ಕಂಡುಕೊಂಡದ್ದು ಏನಂತ ಹೇಳಿದರೆ ಶ್ರಮ, ನಿಷ್ಠೆ ಮತ್ತು ಹಿರಿಯರಿಗೆ ಗೌರವ. ಈ ಮೂರು ಇದ್ದರೆ ಅವನು ಖಂಡಿತ ಅವನ ಜೀವನದಲ್ಲಿ ಮುಂದೆ ಬರ್ತಾನಂತೆ, ಒಂದು ನಾನು ಕಂಡುಕೊಂಡಂಥ ವಿಷಯ. ಶಿಕ್ಷಣ ಮುಕ್ತಾಯದ ಬೆನ್ನಲ್ಲೇ ಅವರು ಆರಂಭಿಸಿದ VS ಮಾರ್ಕೆಟಿಂಗ್ ಬೆಳೆದು ನಿಂತು ಯಶಸ್ಸು ಹಿಂಬಾಲಿಸಿಕೊಂಡು ಬಂತು. ಉದ್ದಿಮೆಯಲ್ಲಿ ಅವರಿಗಿದ್ದ ಆಸಕ್ತಿ, ಅದಕ್ಕೂ ಮಿಗಿಲಾಗಿ ಇದ್ದಂತಹ ಮಾಡುವ ಕಾರ್ಯದ ಮೇಲಿನ ಶ್ರದ್ಧೆ ಅವರಿಗೆ ಗೆಲುವಿನ ಮೇಲೆ ಗೆಲುವನ್ನ ನೀಡತೊಡಗಿತು. ಇದು ಸುಲಭದ ಹಾದಿಯಾಗಿರಲಿಲ್ವಾದರೂ ಅವರ ಸಾಧನೆಯ ಛಲ, ಕಷ್ಟವನ್ನೆಲ್ಲವನ್ನೂ ದೂರವಾಗಿಸಿ ಅವರು ಮುಂದೆ ಆರಂಭಿಸಿದ ಕಂಪನಿಗಳು, ಉದ್ಯಮಗಳು ಇಂದು ನೂರಾರು ಮಂದಿಗೆ ಉದ್ಯೋಗ ನೀಡಿದೆ. ರೈ ಸರ್ವಿಸ್ ಸ್ಟೇಷನ್, ರೈ ಇಂಡಿಯನ್ ಡಿಸ್ಟ್ರಿಬ್ಯೂಟರ್ಸ್, ರೈ ಎಸ್ಟೇಟ್ ಅಂಡ್ ಬಿಲ್ಡರ್ಸ್, ಹೀಗೆ ನೂರಾರು ಮಂದಿಗೆ ಕೆಲಸವಷ್ಟೇ ಅಲ್ಲದೆ ಸಾವಿರಾರು ಗ್ರಾಹಕರಿಗೆ ಸಂತೃಪ್ತಿ ನೀಡುವ ಉದ್ದಿಮೆಯನ್ನು ನಡೆಸತೊಡಗಿದವರು ಅಶೋಕ್ ರೈ ಕೋಡಿಂಬಾಡಿ. ನಾನು ನನ್ನ ಉದ್ದಿಮೆಯನ್ನು ಫಸ್ಟ್ ಇಯರ್ ಡಿಗ್ರಿಯಿಂದ ಆರಂಭಿಸಿದ್ದೇನೆ. ಆನಂತರ ಸತತ ಉದ್ದಿಮೆಯನ್ನು ನಡೆಸುತ್ತಾ ಈಗ ಸುಮಾರು 22 ವರ್ಷದಿಂದ ಉದ್ದಿಮೆಯನ್ನು ನಡೆಸ್ತಾ ಇದ್ದೀನಿ. ಸುಮಾರು 12 ವರ್ಷದ ಹಿಂದೆ ಆರಂಭಿಸಿದಂಥ ರಿಯಲ್ ಎಸ್ಟೇಟ್ ಉದ್ಯಮ ಈ ಸುಮಾರು 150ರಿಂದ 200 ಕೋಟಿ ವ್ಯವಹಾರವನ್ನು ಮಾಡ್ತಾ ಇದ್ದೀನಿ. ಒಂದು 150ರಿಂದ 200 ಜನ ನನ್ನ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಬೇರೆ ಬೇರೆ ವಸತಿ ವಲಯಗಳನ್ನು, ಸಮುಚ್ಚಯಗಳನ್ನು ಕಟ್ಟುವುದು, ವಾಣಿಜ್ಯ ಸಮುಚ್ಚಯಗಳನ್ನು ಕಟ್ಟುವುದರ ಮುಖಾಂತರ ಮಂಗಳೂರು ನಗರದಲ್ಲಿ ಸುಮಾರು 14 ಕಟ್ಟಡಗಳನ್ನು ಕಟ್ಟುವ ಮುಖಾಂತರ, ಅದೇ ರೀತಿ ಬೆಂಗಳೂರಿನಲ್ಲೂ ಕೂಡ ಕೆಲವು ವಾಣಿಜ್ಯ ಸಮುಚ್ಚಯಗಳನ್ನು ಮಾಡುವ ಮುಖಾಂತರ ಸಾಧಾರಣ ಭಾಗದಲ್ಲಿ ನಾವು ಹೆಸರುವಾಸಿಯಾಗಿದ್ದೇವೆ. ಗ್ರಾಹಕರಿಗೆ ಒಳ್ಳೆಯ ರೀತಿಯ ನಮ್ಮಲ್ಲಿ ಸುಮಾರು 1500 ಸಂತೃಪ್ತ ಗ್ರಾಹಕರು ಇದ್ದಾರೆ. ಅದರ ಜೊತೆಯಲ್ಲಿ ಲೇಔಟ್ಗಳನ್ನು ಮಾಡೋದು, ಎಲ್ಲ ವ್ಯವಹಾರಗಳಲ್ಲಿ ಜೊತೆಯಲ್ಲಿ ವ್ಯಾವಹಾರಿಕ ಟ್ರೇಡಿಂಗ್ ಬಿಸ್ನೆಸ್ಸನ್ನು ಮಾಡಿ ಅದರಲ್ಲಿ ಪೆಟ್ರೋಲ್ ಪಂಪು, ಗ್ಯಾಸ್ ಏಜೆನ್ಸಿ ಇಂಥ ಬೇರೆ ಬೇರೆ ವ್ಯವಹಾರಗಳನ್ನು ಮಂಗಳೂರು, ಮೈಸೂರು ಮತ್ತು ಬೆಂಗಳೂರಿನಲ್ಲಿ ನಡೆಸಿಕೊಂಡು ಸುಮಾರು 200-250 ಕೋಟಿ ವ್ಯವಹಾರವನ್ನು ನಾನು ನಡೆಸ್ತಾ ಇದ್ದೇನೆ. ಇದರಿಂದ ಬರೀ ನಾನು ವ್ಯವಹಾರ ಮಾಡೋದ್ರ ಜೊತೆಗೆ ಇದರಿಂದ ಬಂದಂಥ ಲಾಭದಲ್ಲಿ ಸಮಾಜಮುಖಿಯ ಕೆಲಸಗಳಿಗೆ ಅದನ್ನು ತೊಡಗಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಉದ್ದಿಮೆಯನ್ನು ಕೇವಲ ಲಾಭೋದ್ದೇಶದ ಮೇಲೆಯೇ ಬೆಳೆಸದೆ ಗ್ರಾಹಕರ ಮೇಲಿನ ಪ್ರೀತಿ,
ಹಾಗೂ ಬಂದ ಲಾಭದಿಂದ ಅವರು ಮಾಡುವ ವಿವಿಧ ಸಮಾಜಮುಖಿ ಕಾರ್ಯಗಳು ಅವರನ್ನು ಉದ್ದಿಮೆ ಕ್ಷೇತ್ರದಲ್ಲಿ ಉನ್ನತ ಸ್ಥಾನದಲ್ಲಿ ತಂದು ನಿಲ್ಲಿಸಿದೆ ಎಂದರೆ ಅದು ಅತಿಶಯೋಕ್ತಿಯಲ್ಲ. ಉದ್ದಿಮೆಯ ಕ್ಷೇತ್ರದಲ್ಲಿ ಕೋಟಿಗಟ್ಟಲೆ ಸಂಪಾದಿಸಿದರೂ ಎಲ್ಲಕ್ಕಿಂತ ಮುಖ್ಯವಾಗಿ ಬೇಕಿರುವುದು ದೈವಾನುಗ್ರಹದ ಕೋಟಿ ಪುಣ್ಯವೇ ಸರಿ ಎಂದು ನಂಬಿದವರು ಎಲ್ಲರ ಪ್ರೀತಿಯ ಅಶೋಕಣ್ಣ. ಸಣ್ಣ ವಯಸ್ಸಿನಲ್ಲೇ ಉದ್ದಿಮೆಯನ್ನಾರಂಭಿಸಿ ಜವಾಬ್ದಾರಿಯಿಂದ ನಿರ್ವಹಿಸಿ ಯಶಸ್ಸನ್ನು ತಂದುಕೊಟ್ಟ ಅನುಭವ ಇದ್ದಿದ್ದರಿಂದಲೋ ಏನೋ ಜವಾಬ್ದಾರಿ ಹೊರುವುದು ಬಹಳ ಸಹಜ ಅಶೋಕ್ ರೈ ಅವರಿಗೆ. ಇನ್ನು ದೈವ ಭಕ್ತಿಯ ವಿಷಯಕ್ಕೆ ಬಂದರೆ ಮುಂಚೂಣಿಯಲ್ಲೇ ನಿಲ್ಲುವ ಅವರಿಗೆ ದೇವಾಲಯಗಳ ಧಾರ್ಮಿಕ ಕಾರ್ಯಗಳ ಜವಾಬ್ದಾರಿಯನ್ನು ಹೊತ್ತು ಅದನ್ನು ಮೂರ್ತ ರೂಪಕ್ಕೆ ತರುವುದು ಕಷ್ಟಕರವಾಗಿರಲಿಲ್ಲ. ಅವರು ಮುಂದಾಳತ್ವ ವಹಿಸಿ ಪುನರ್ ನಿರ್ಮಾಣ ಹಾಗೂ ಬ್ರಹ್ಮ ಕಲಶೋತ್ಸವ ನೆರವೇರಿಸಿಕೊಟ್ಟ ದೇವಾಲಯಗಳಲ್ಲಿ ಅತಿ ಪುರಾತನವಾದ್ದು ಅಂದ್ರೆ ಪಾಣಾಜೆ ರಣಮಂಗಲ ಸುಬ್ರಹ್ಮಣ್ಯ ದೇವಸ್ಥಾನ. ಅದಲ್ಲದೆ ಕೋಡಿಂಬಾಡಿ ಮಹಿಷಮರ್ದಿನಿ ದೇವಸ್ಥಾನ, ಬೆಟ್ಟಂಪಾಡಿ ಮಹಾಲಿಂಗೇಶ್ವರ ದೇವಸ್ಥಾನ, ಶಾಂತಿನಗರ ಮಹಾವಿಷ್ಣು ದೇವಸ್ಥಾನಗಳ ಪುನರ್ ನಿರ್ಮಾಣದ ಮುಂದಾಳತ್ವ ವಹಿಸುವುದಲ್ಲದೆ ಅಶೋಕ್ ರೈ ಅವರು ಕೋಡಿಂಬಾಡಿ ಗಣೇಶೋತ್ಸವ, ಉಪ್ಪಿನಂಗಡಿ ಶಾರದೋತ್ಸವ, ಬಂಟರ ಸಂಘದ ಕಾರ್ಯಕ್ರಮಗಳು, ಯಕ್ಷಗಾನ, ಯುವ ಸಂಘಟನೆಗಳ ಕಾರ್ಯಕ್ರಮಗಳಿಗೆ ಯಾವತ್ತೂ ಸಂಪೂರ್ಣ ಸಹಕಾರವನ್ನು ತನು ಮನ ಧನಗಳ ಮೂಲಕ ನೀಡುತ್ತಿರುವವರು. ಒಂದು ಊರಿನ ದೇವಸ್ಥಾನ ಜೀರ್ಣಾವಸ್ಥೆಗೆ ಬಂದಂತ ಹೇಳಿದರೆ ಅಲ್ಲಿ ಆ ಊರಿನಲ್ಲಿ ಸುಭಿಕ್ಷೆ ಇರುವುದಿಲ್ಲ, ಅದೇ ರೀತಿ ಶಾಂತಿಯೂ ಇರುವುದಿಲ್ಲ. ಎಷ್ಟೋ ಹಿರಿಯರ ಆ ಊರಿನ ಜನರ ಮನಸ್ಸಿನ ಭಾವನೆ ಏನಂತ ಹೇಳಿದರೆ ಆ ಊರಿನ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಬೇಕು, ಅದರಿಂದ ಊರಿಗೆ ಸುಭಿಕ್ಷೆ ಬರಬೇಕು ಅನ್ನೋ ದೃಷ್ಟಿ. ಊರಿನ ಎಲ್ಲ ಜನರು ಸೇರಿ ಸತ ಪ್ರಯತ್ನದಿಂದ ಒಂದು ಊರಿನ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವ ಸಮಯದಲ್ಲಿ ನಾನು ಅವ್ರ ಜೊತೆ ಕೈ ಜೋಡಿಸಿದರೆ ಬಹುಶಃ ಒಂದು ದೇವರ ಕೆಲಸ ಮಾಡಿದಂತೆ ಆಗ್ತದೆ, ಎಲ್ಲ ಊರಿನ ಜನರ ಕಷ್ಟಕ್ಕೆ ಸ್ಪಂದಿಸಿದಂಥ ಆಗ್ತದೆ ಅನ್ನೋ ದೃಷ್ಟಿಯಿಂದ ನಾನು ಯಾವುದೇ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ಮಾಡುವಾಗ ಆ ಊರಿನ ಜನರ ಜೊತೆ ಕೈ ಜೋಡಿಸುವಂಥ ಒಂದು ವ್ಯವಸ್ಥೆಯಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ತಾ ಇದ್ದೇನೆ. ಸದಾ ದೈವಿ ಕಾರ್ಯಗಳಲ್ಲೇ ನಿರತರಾಗಿರುವ ಅಶೋಕ್ ರೈ ಅವರ ಈ ಯಶಸ್ವಿ ಕಾರ್ಯಗಳೇ ದೊಡ್ಡದೆನಿಸಿದರೂ ಅವರು ಇನ್ನೂ ಹಲವು ಇಂತಹ ಸಾಧನೆಗಳನ್ನು ಮಾಡುವುದಕ್ಕೆ ಯಾವತ್ತೂ ಸಿದ್ಧರಾಗಿದ್ದಾರೆ. ಯಾಕಂದ್ರೆ ಅದು ಅವರಿಗೆ ಸಹಜವಾಗಿಯೇ ಸಿದ್ಧಿಸಿದೆ. ಊರ ಹೆಮ್ಮೆಯ ಕ್ರೀಡೆ, ಜನರ ಖುಷಿಯ ಕ್ರೀಡೆ ಕಂಬಳದ ಮೇಲೆ ಅಶೋಕ್ ರೈ ಅವರಿಗೆ ಅಷ್ಟಿಷ್ಟಲ್ಲದ ಪ್ರೀತಿ ಹಾಗೂ ಅದನ್ನು ಉಳಿಸಿ ಬೆಳೆಸುವಲ್ಲಿ ಬಹಳಷ್ಟು ಆಸಕ್ತಿ. ತುಳುನಾಡಿನ ಪುರಾತನ ಜಾನಪದ ಕ್ರೀಡೆಗಳಲ್ಲಿ ಮುಖ್ಯದ್ದೆನಿಸಿಕೊಂಡಿರುವ ಕಂಬಳಕ್ಕೆ ನಿಷೇಧದ ಭಯ ಹುಟ್ಟಿದಾಗ ಅದರ ವಿರುದ್ಧ ಹೋರಾಡುವವರ ಪೈಕಿ ಮುಂಚೂಣಿಯಲ್ಲಿದ್ದ ನಾಯಕ ಅಶೋಕಣ್ಣ. ಕಂಬಳ ಅನ್ನುವ ಒಂದು ಕ್ರೀಡೆ ಈ ಕರಾವಳಿ ಭಾಗದ ಜನರ ಒಂದು ವೀರ ಕ್ರೀಡೆ. ಈ ಕಂಬಳವನ್ನು ನಿಲ್ಲಿಸಬೇಕು ಅಂತ ಹಲವು 10 ಸಂಘಟನೆಗಳು ಅದರ ವಿರುದ್ಧ ಕೋರ್ಟಿಗೆ ದಾವೆ ಸಲ್ಲಿಸಿ ಅದನ್ನು ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡಿದರು. ಸುಮಾರು 2 ವರ್ಷದಿಂದ ಆ ಕೋರ್ಟಿನಲ್ಲಿ ಅದರ ವಿರುದ್ಧ ಹೋರಾಡಿ ಸತತ ಕಂಬಳವನ್ನು ನಡೆಸುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಉಪ್ಪಿನಂಗಡಿಯಲ್ಲಿ ನನ್ನ ನೇತೃತ್ವದಲ್ಲಿ ಪ್ರತಿ ವರ್ಷವೂ ವಿಜಯ ವಿಕ್ರಮ ಕಂಬಳ ನಡೆಯುತ್ತದೆ. ಸಾಧಾರಣ 30,000 ರಿಂದ 50,000 ಜನ ಸೇರಿಸಿ ಒಂದು ಉತ್ತಮ ರೀತಿಯ ಈ ವೀರ ಕ್ರೀಡೆಯನ್ನು ನಡೆಸುವಂಥ ಕೆಲಸ ಮಾಡ್ತಾ ಇದ್ದೀನಿ. ಕಳೆದ ಬಾರಿ ಈ ಕಂಬಳವನ್ನು ನಿಲ್ಲಿಸಬೇಕಂತ ಕಡೆಗೆ ನಮಗೆ ಕೋರ್ಟ್ ಆದೇಶ ಬಂದ ಸಮಯದಲ್ಲಿ ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ಅದರ ವಿರುದ್ಧ ಹೋರಾಡಿ
ಪ್ರತಿ ಈ ಭಾಗದ ಕಂಬಳವನ್ನು ನಡೆಸುವಂಥ ಪ್ರಯತ್ನದಲ್ಲಿ ನಾವು ಜಯಶಾಲಿಯಾಗಿ ಬಂದಿದ್ದೀವಿ. ಇದಲ್ಲದೆ ಡಿ.ವಿ. ಸದಾನಂದ ಗೌಡರು ಮುಖ್ಯಮಂತ್ರಿಯಾಗಿದ್ದಾಗ ಕರಾವಳಿಯ ಸಾಂಸ್ಕೃತಿಕತೆಯ ಹೆಮ್ಮೆಯ ಸಂಕೇತವಾದ ಕಂಬಳಕ್ಕೆ ಸರ್ಕಾರದ ಅನುದಾನವನ್ನು ಮಂಜೂರು ಮಾಡಿಸಿದವರು ಅಶೋಕ್ ರೈ. ಉಪ್ಪಿನಂಗಡಿಯಲ್ಲಿ ಪ್ರತಿ ವರ್ಷವೂ ನಡೆಯುವ ವಿಜಯ ವಿಕ್ರಮ ಜೋಡುಕೆರೆ ಕಂಬಳ ಕೂಟದ ಅಧ್ಯಕ್ಷರಾಗಿದ್ದುಕೊಂಡು ಕಳೆದ ಕೆಲವು ವರ್ಷಗಳಿಂದ ಕಂಬಳ ಕೂಟವನ್ನು ಅತಿ ವಿಜೃಂಭಣೆಯಿಂದ ನಡೆಸಿಕೊಂಡು ಬರುತ್ತಿದ್ದಾರೆ. ಉದ್ದಿಮೆ ಹಾಗೂ ಧಾರ್ಮಿಕ ಕ್ಷೇತ್ರದಲ್ಲಿ ಸಾಧನೆಗೈದಿರುವ ಅಶೋಕ್ ರೈ ಅವರು ಸಾಮಾಜಿಕ ಕ್ಷೇತ್ರದಲ್ಲಿ ಮಾಡಿರುವ ಕೆಲಸವೂ ಅನನ್ಯ. ಮಂಗಳೂರಿನಲ್ಲಿ 50 HIV ಪೀಡಿತ ಮಕ್ಕಳಿಗೆ ಪ್ರತಿನಿತ್ಯದ ಖರ್ಚನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ನಡೆಸಿಕೊಂಡು ಬಂದಿರುವ ಅವರು ಆ ಮಕ್ಕಳ ಮುಖದಲ್ಲಿ ಮಂದಹಾಸ ಮೂಡಿಸುವಲ್ಲಿ ಕಾರಣರಾಗಿದ್ದಾರೆ. ಅವರ ಮುಖದ ನಗುವಿನಲ್ಲೇ ಸಂತಸವನ್ನು ಕಾಣುವ ಕರುಣಾಮಯಿ ಅಶೋಕಣ್ಣ. ಬಂಟ್ವಾಳ ತಾಲೂಕಿನ ಪೆರ್ನೆಯಲ್ಲಿ ನಡೆದ ಅನಿಲ ಟ್ಯಾಂಕರ್ ದುರಂತದ ಸಾವು ನೋವಿನ ಸಂದರ್ಭ ಅಶೋಕ್ ರೈ ಅವರು ತೋರಿದ ಮಾನವೀಯ ಸ್ಪಂದನ ಯಾರೂ ಮರೆಯುವಂಥದ್ದಲ್ಲ. ದುರಂತದಲ್ಲಿ ತೊಂದರೆಗೊಳಗಾದ ಪ್ರತಿಯೊಬ್ಬರಿಗೂ ಆಸ್ಪತ್ರೆ ಖರ್ಚು ವೆಚ್ಚದಿಂದ ತೊಡಗಿ ಇನ್ನುಳಿದ ಸಹಕಾರವನ್ನು ನೀಡಿದರು. ಅದಲ್ಲದೆ ಸರ್ಕಾರದಿಂದಲೂ ಪರಿಹಾರ ಸಿಗುವಂತೆ ನೋಡಿಕೊಂಡರು. ಇನ್ನು ದೀಪಾವಳಿಯನ್ನು ವಿಶಿಷ್ಟವಾಗಿ ಆಚರಿಸುವ ಅಶೋಕ್ ರೈ ಅವರು 1000ಕ್ಕೂ ಹೆಚ್ಚು ಮಂದಿಗೆ ವಸ್ತ್ರದಾನ ಹಾಗೂ ಆರ್ಥಿಕ ಸಹಾಯ ಮಾಡುವ ಮೂಲಕ ಸಾರ್ಥಕ ಸಂಭ್ರಮವನ್ನು ಕಾಣುತ್ತಾರೆ. ಇವರ ರೈ ಎಸ್ಟೇಟ್ ಚಾರಿಟೇಬಲ್ ಟ್ರಸ್ಟ್ ಇದೇ ರೀತಿಯ ಹಲವು ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮಗಳನ್ನು ಮಾಡುತ್ತಲೇ ಇರುವುದು ಇವರ ಸಾಮಾಜಿಕ ಯೋಚನೆಯ ಕಾರಣದಿಂದಲೇ. ದೀಪಾವಳಿ ಆಚರಣೆ ಭಾರಿ ಹಿಂದಿಂದ ಬಂದಂಥ ಒಂದು ಹಬ್ಬದ ದಿವಸ. ನಮ್ಮ ಅಜ್ಜಂದಿರ ಕಾಲದಿಂದಲೂ ಎಲ್ಲ ಊರಿನ ಪರ ಊರಿನ ಸುತ್ತಮುತ್ತಲಿನ ಜನರು ಮನೆಗೆ ಬಂದು ಅವರಿಗೆ ತಲೆಗೆ ಎಣ್ಣೆ ಹಾಕುವುದು, ಹೊಟ್ಟೆಗೆ ತಿಂಡಿ ಕೊಡೋದು, ಈ ಸಂಸ್ಕೃತಿ ನಮ್ಮ ಹತ್ರ ನಡೀತಾ ಇತ್ತು. ಆನಂತರ ಒಂದು 10 ವರ್ಷದಿಂದ ನಾವು ಈ ಎಲ್ಲಿಂದ ಜನ ಬರ್ತಾರೆ ಅವರ ಜನರನ್ನು ನೋಡಿಕೊಂಡು ಬಡ ಬಗ್ಗರು ಪಾಪದವರು ಎಲ್ಲ ಬರ್ತಾರೆ, ಅವರ ನೋಡಿಕೊಂಡು ನಾವು ಅವರಿಗೆ ವಸ್ತ್ರದಾನ ಮಾಡುವ ಯೋಜನೆಯನ್ನು ಹಮ್ಮಿಕೊಂಡಿದ್ದೀವಿ. ಕಳೆದ ಒಂದು 3-4 ವರ್ಷದಿಂದ ಸುಮಾರು 500, 1000, 1500, 2000ವರೆಗೆ ಜನ ಈಗ ಬರುವುದನ್ನು ನಾವು ನೋಡಿದ್ದೀವಿ. ಆ ಜನ ಬಂದವರು ಅವರ ಪ್ರೀತಿಯನ್ನು ತೋರಿಸುವುದು, ಅವರ ಜೊತೆ ಬೆರೆಯುವುದು, ಅವರ ಜೊತೆ ಇಡೀ ದಿವಸವನ್ನು ಕಳೆಯುವುದು ಅಂತ ಹೇಳಿದರೆ ಬಹುಶಃ ನಮ್ಮ ಜೀವನದಲ್ಲಿ ನೋಡುವಂಥ ಒಂದು ಸುಂದರ ದಿವಸಗಳು ಅಂತ ಹೇಳ್ಬೋದು. ತನ್ನೂರಿನಲ್ಲಿ ನಮ್ಮ ಅಶೋಕಣ್ಣ ಇದ್ರೆ ಅವರ ಮನೆ ತುಂಬಾ ಜನ. ಯಾಕಂದ್ರೆ ಅವರಿಗೆ ಎಲ್ಲರ ಜೊತೆ ಬೆರೆತು ಗೊತ್ತು. ಅದೂ ಅಲ್ಲದೆ ಅಶೋಕಣ್ಣನ ಬಳಿ ಹೋದ್ರೆ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಖಂಡಿತ ಎನ್ನುವ ನಂಬಿಕೆ ಊರ ಪರವೂರ ಸಹಸ್ರಾರು ಮಂದಿಯದು. ಇನ್ನು ವಾರಾಂತ್ಯದ ಸಮಯವನ್ನು ಮನೆಯವರೊಂದಿಗೆ ಕಳೆಯುವ ಅಶೋಕ್ ರೈ ಅವರು ತಮ್ಮ ಬಿಡುವಿಲ್ಲದ ವೇಳಾಪಟ್ಟಿಯಲ್ಲೂ ಮನೆ ಮಂದಿ, ಅದರಲ್ಲೂ ಅಮ್ಮನ ಜೊತೆ ಕಾಲ ಕಳೆಯೋದು ಅತಿ ಮುಖ್ಯವೆಂದು ನಂಬಿ ಅದನ್ನೇ ಪಾಲಿಸಿಕೊಂಡು ಬಂದಿದ್ದಾರೆ. ತನ್ನ ಸಾಧನೆಗಳಿಗೆಲ್ಲ ಹೆತ್ತ ತಂದೆ ತಾಯಿಯೇ ಪ್ರೇರಣೆ ಎನ್ನುವ ಅಶೋಕ್ ರೈ ಅವರ ತಂದೆ ನಿವೃತ್ತ ಶಿಕ್ಷಕ ಹಾಗೂ ಕೃಷಿಕ ಸಂಜೀವ ರೈ ಹಾಗೂ ತಾಯಿ ಗಿರಿಜಾ ಎಸ್ ರೈ. ಜೊತೆಗೆ ಇವರ ಸಾಧನೆಯ ಹಾದಿಗೆ ಸದಾ ಬೆಂಬಲವಾಗಿ ನಿಲ್ಲುವವರು ಪತ್ನಿ ಸುಮಾ ಎ ರೈ. ಜೊತೆಗೆ ಮಕ್ಕಳಾದ ರಿಧಿ ರೈ, ಪೃಥಿಲ್ ರೈ ಹಾಗೂ ಶ್ರುತಿ ರೈ ಅವರನ್ನೊಳಗೊಂಡ ತುಂಬು ಕುಟುಂಬ ಅಶೋಕ್ ರೈ ಅವರದು. ಗಂಡನ ಧ್ಯೇಯ ಏನೆಂದರೆ ಅವರಿಗೆ ಸಮಾಜದಲ್ಲಿ ಅತಿ ಬಡತನದಲ್ಲಿರುವಂಥ ಅತಿ ನೋವಿನಿಂದ ಇರುವಂಥ ವ್ಯಕ್ತಿಗಳಿಗೆ ಸಹಾಯ ಮಾಡಬೇಕು ಅಂತ. ಹಾಗೆ ಅದನ್ನೇ ನಾನು ನನ್ನ ಧ್ಯೇಯ ಎಂದು
ಅವರ ಜೊತೆ ನಾನು ಕೂಡ ನನ್ನ ಕರ್ತವ್ಯ ಅಂತ ಎಣಿಸಿ ಅವರೊಂದಿಗೆ ನಾನು ನನ್ನ ಹೆಜ್ಜೆಯನ್ನು ಹಾಕ್ತಾ ಇದ್ದೇನೆ. ಸಾಧನೆ ಎನ್ನುವುದು ಸಹಜವಾಗಿರಬೇಕು ಹಾಗೂ ಆ ಸಾಧನೆಯ ಮೂಲಕ ಸಮಾಜಕ್ಕೆ ಏನನ್ನಾದರೂ ಕೊಟ್ಟರೆ ಮಾತ್ರ ಅದು ಸಾರ್ಥಕ್ಯವನ್ನು ಪಡೆಯುವುದು ಸಾಧ್ಯವೆನ್ನುವ ಅಶೋಕ್ ರೈ ಅವರಿಗೆ ಇನ್ನಷ್ಟು ಸಾಧನೆ ಮಾಡುವ ಅವಕಾಶಗಳು ಸಿಗಲಿ. ಯಾಕಂದ್ರೆ ಅವರು ಅಲ್ಲೇ ಪಡೆಯುತ್ತಾರೆ ಸಂತೋಷ. ಯಾವುದೇ ಒಂದು ಶ್ರೀಮಂತಿಕೆ ವ್ಯವಹಾರದಿಂದ ಬಂದಂಥ ಲಾಭ ಇದ್ದರೆ ಅದು ನಮ್ಮಿಂದ ನಾವು ಪಡೆದುಕೊಂಡದ್ದಲ್ಲ, ಅದು ಸಮಾಜದಿಂದ ಬಂದಂಥ ನಮಗೆ ಕೊಡುಗೆ. ಸಮಾಜದಿಂದ ಬಂದದನ್ನು ಸಮಾಜಕ್ಕೆ ಕೊಡಬೇಕು ಅನ್ನುವಂಥ ಮನಸ್ಸು ಎಲ್ಲರಲ್ಲಿ ಬರಬೇಕು.